ನೋಡಿ ಸ್ನೇಹಿತರೆ, ಈ ಸಾರನಾಥ್ ಇದೆಯಲ್ಲ, ಇದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಪವಿತ್ರ ಯಾತ್ರಾ ಸ್ಥಳ ಸ್ನೇಹಿತರೆ. ಇಲ್ಲಿ ಜೈನ, ಬೌದ್ಧ, ಹಿಂದೂ ಮೂರು ಧರ್ಮಗಳ ಸಂಗಮದ ಒಂದು ಸ್ಥಳ ಸ್ನೇಹಿತರೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಜೈನ ಧರ್ಮದ 11ನೇ ತೀರ್ಥಂಕರರಾದ ಶ್ರೇಯಾಂಶನಾಥ್ ರವರ ಒಂದು ಹುಟ್ಟಿದಂತ ಸ್ಥಳ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಮೂಲ ಗಂಧಕುಟಿ ವಿಹಾರ ಅಂತ ಹೇಳಿ. ಇದನ್ನ ಶ್ರೀಲಂಕಾದ ಬೌದ್ಧ ಧರ್ಮ ಪ್ರಚಾರಕರಾದ ಅನಗಾರಿಕಾ ಧರ್ಮಪಾಲರವರು ಸ್ಥಾಪನೆ ಮಾಡಿದಂಥ ಒಂದು ದೇವಾಲಯ ಸ್ನೇಹಿತರೆ. ಇದನ್ನ 1931ರಲ್ಲಿ ಕಟ್ಟಿಸಿರ್ತಕ್ಕಂಥದ್ದು. ನೋಡಿ, ಇದ್ರೊಳಗೆ ನಮಗೆ ದೂರದಲ್ಲಿ ಒಂದು ಬುದ್ಧನ ಒಂದು ವಿಗ್ರಹ ಕಾಣ್ತಾ ಇದೆಯಲ್ಲ, ಇದಕ್ಕೆ ವರ್ಣಲೇಪಿತವಾಗಿರ್ತಕ್ಕಂಥ ಒಂದು ಚಿನ್ನದ ಒಂದು ಹೊದಿಕೆಯನ್ನ ಹಾಕಿದ್ದಾರೆ ಸ್ನೇಹಿತರೆ. ಹಾಗೆಯೇ ನಮಗೆ ಈ ಮೂರ್ತಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಬುದ್ಧನ ಧ್ಯಾನಸ್ಥ ಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ಮೂರ್ತಿ. ಹಾಗೆಯೇ ಈ 4 ಗೋಡೆಗಳು, ಎತ್ತರವಾಗಿರ್ತಕ್ಕಂಥ ಗೋಡೆಗಳ ಮೇಲೆ ಬುದ್ಧನ ಜೀವನವನ್ನ ಆಧರಿಸಿ ಅನೇಕ ಕಲಾಕೃತಿಗಳನ್ನ ಬರೆಸಿದ್ದಾರೆ ಸ್ನೇಹಿತರೆ. ಇದನ್ನ ಜಪಾನಿನ ಪ್ರಸಿದ್ಧ ಕಲಾವಿದ ಕೊಸೆಟ್ಸು ನೋಸು ಅಂತಕ್ಕಂಥವ್ರು ಇದನ್ನ ಚಿತ್ರಿಸಿದ್ದಾರೆ ಸ್ನೇಹಿತರೆ. ಇಲ್ಲಿ ಬುದ್ಧ ಜನನದಿಂದ ಹಿಡಿದು ಅವನ ಅಂತಿಮ ಕಾಲದ ಮರಣದವರೆಗೂ ಸಹ ಇಲ್ಲಿ ಚಿತ್ರಗಳನ್ನ ರಚಿಸಿದ್ದಾರೆ. ನೋಡಿ, ಇಲ್ಲಿ ಗೌತಮ ಬುದ್ಧ ಏನಿದ್ದಾನೆ ಮನೆ ಬಿಟ್ಟು ಹೋಗ್ತಕ್ಕಂಥ ಒಂದು ಸನ್ನಿವೇಶ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡು ಹೆಂಡತಿ ಮಕ್ಕಳನ್ನ ನೋಡಿ ಅವನು ಅಲ್ಲಿಂದ ತೆರಳತಕ್ಕಂಥ ಒಂದು ಸನ್ನಿವೇಶವನ್ನು ಚಿತ್ರಿಸಿದ್ದಾರೆ. ಹಾಗೆಯೇ ನೋಡಿ, ಅವನು ಕುದುರೆಯ ಮೇಲೆ ಕಾಡಿಗೆ ಹೋಗ್ತಾ ಇರ್ತಕ್ಕಂಥ ಸನ್ನಿವೇಶ. ನಂತರ ಏನು ಗಯಾದಲ್ಲಿ ನಾವು ನೋಡ್ತೀವಿ, ಆ ಒಂದು ಬೌದ್ಧ ವೃಕ್ಷ ಏನಿದೆ, ಅರಳಿ ಮರ, ಅಲ್ಲಿ ಅವನು ತಪಸ್ಸಿಗೆ ಕೂತಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವೀಗ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಬುದ್ಧನ ಒಂದು ಕಥೆಗಳಿಗೆ ಆಧಾರವಾಗಿಟ್ಕೊಂಡು ಇಲ್ಲಿ ಚಿತ್ರಗಳನ್ನ ಚಿತ್ರಿಸಿದ್ದಾರೆ ಸ್ನೇಹಿತರೆ. ಹಾಗೆಯೇ ಬುದ್ಧ ಧ್ಯಾನಸ್ಥ ಜ್ಞಾನೋದಯ ಆದ ನಂತರ ಆತನು ಮತ್ತೆ ನಾವು ಏನು ಹೇಳ್ತೀವಿ ಸಾರನಾಥಕ್ಕೆ ಬರ್ತಾರೆ. ಈ ಸಾರನಾಥದಲ್ಲಿ ತನ್ನ 5 ಜನ ಶಿಷ್ಯರಿಗೆ ಮೊದಲ ಬೋಧನೆಯನ್ನ ನೀಡಿದಂತಹ ಒಂದು ಪುಣ್ಯ ಸ್ಥಳ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಹಾಗೆಯೇ ನೋಡಿ, ನಮಗೆ ಬಹಳ ಪ್ರಮುಖವಾಗಿ ಬುದ್ಧನ ಒಂದು ಜೀವಿತದಲ್ಲಿ ಕಾಣ್ತಕ್ಕಂಥ 4 ಪ್ರಮುಖ ಸ್ಥಳಗಳು. ನೋಡಿ, ಇದು ಕೊನೆಯ ಒಂದು ಸ್ಥಳ. ಇದನ್ನ ನಾವು ಕುಶಿನಗರ್ ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ಪರಿನಿರ್ವಾಣ ಆದಂಥ ಒಂದು ಸ್ಥಳ ಸ್ನೇಹಿತರೆ. ಹಾಗೆಯೇ ನೋಡಿ, ಈ ಒಂದು ಸಾರನಾಥದಲ್ಲಿ ಅನೇಕ ದೇಶಗಳ, ಅದು ಟಿಬೆಟ್, ಜಪಾನು, ಚೀನಾ, ಶ್ರೀಲಂಕಾ, ಹೀಗೆ ಬೇರೆ ಬೇರೆ ರಾಷ್ಟ್ರದ ಏನು ಬೌದ್ಧ ಧರ್ಮೀಯರು ಅಥವಾ ಬೌದ್ಧ ಇವರು ಇಲ್ಲಿ ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ಹಾಗೆಯೇ ನೋಡಿ, ಇಲ್ಲಿ ಬುದ್ಧ ಕೊನೆಯದಾಗಿ ಏನು ಶಿಷ್ಯರಿಗೆ ಬೋಧನೆ ಮಾಡಿದಂಥ ಒಂದು ಸ್ಥಳವನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಬೌದ್ಧಗಯಾದಿಂದ ತಂದು ನೆಟ್ಟಿರ್ತಕ್ಕಂತಹ ಒಂದು ಅಶ್ವತ್ಥ ವೃಕ್ಷವನ್ನ ಅಥವಾ ಬೋಧಿ ವೃಕ್ಷವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಈಗ ಇದು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಒಂದು ಮರ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆಯೇ ನೋಡಿ, ಇಲ್ಲಿ ಜರ್ಮನ್ ಇಂದ ಬಂದಿರತಕ್ಕಂಥ ಒಂದು ಬೆಲ್ ಇದೆ, ಒಂದು ಗಂಟೆ ಇದೆ, ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಗಂಟೆ ಸ್ನೇಹಿತರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಈ ಗಂಟೆ. ಏನಿದ್ರ ವಿಶೇಷ ಅಂತಂದ್ರೆ, ಇದನ್ನ ಒಂದು ಸಾರಿ ಇದನ್ನ ಬಾರಿಸಿದ್ರೆ 2-3 ಕಿಲೋಮೀಟರ್ ಅಂತರದವರೆಗೂ ಇದರ ಒಂದು ನಾದ ಸೌಂಡು ಕೇಳಿಸುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಸ್ನೇಹಿತರೆ. ಇದನ್ನ ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಏನು ಒಂದು ಪೂಜಾ ಟೈಮಲ್ಲಿ ಇದನ್ನ ಬಳಸ್ತಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇದೊಂದು ಜರ್ಮನಿಯ ವಿಶೇಷ ಗಂಟೆ ಸ್ನೇಹಿತರೆ. ಹಾಗೆಯೇ ನೋಡಿ, ಇಲ್ಲಿ ಬೌದ್ಧ ಧರ್ಮದ ಏನು ಈ ರೋಲ್ಗಳಿದೆ ಇದನ್ನ ಒಳಿತಿಗಾಗಿ ಬಾರಿಸ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ಟಿಕೆಟ್ ಅನ್ನ ತಗೊಂಡು ನಾವು ಈ ಸಾರನಾಥದ ಬಹುಮುಖ್ಯ ಪ್ರಾಂಗಣಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಥಳ. ಸಾರನಾಥದಲ್ಲಿ ಬರ್ತಕ್ಕಂಥ ಪ್ರಾಚೀನ ಅಥವಾ ಏನು ಬುದ್ಧನ ಕಾಲದ ಒಂದು
ಅವಶೇಷಗಳನ್ನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಬುದ್ಧನ ಕಾಲದ ಅವಶೇಷಗಳಿಗಿಂತಲೂ ಅಶೋಕನ ಕಾಲದ ಒಂದು ಸ್ಥಳಗಳನ್ನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡಿ, ನಮ್ಮ ಎದುರು ಕಾಣ್ತಾ ಇರ್ತಕ್ಕಂಥದ್ದು ದಮೆಕ್ ಸ್ತೂಪ ಅಂತ ಹೇಳಿ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೌದ್ಧ ಧರ್ಮದ ಒಂದು ಪವಿತ್ರವಾದ ಸ್ಮಾರಕ ಆಗಿದೆ ಸ್ನೇಹಿತರೆ. ಯಾಕಂತ ಅಂದ್ರೆ ಇಲ್ಲಿ ಬುದ್ಧ ಮೊದಲನೇದಾಗಿ ತನ್ನ 5 ಜನ ಶಿಷ್ಯರಿಗೆ ಬೋಧನೆ ಮಾಡಿದಂಥ ಸ್ಥಳವನ್ನ ಗುರುತಿಸಿದಂತಹ ಅಶೋಕ ಚಕ್ರವರ್ತಿ ಮೊದಲನೇದಾಗಿ ಇಲ್ಲಿ ಕ್ರಿಸ್ತ ಪೂರ್ವ ಅಂದ್ರೆ 249ರಲ್ಲಿ ಅಶೋಕ ಚಕ್ರವರ್ತಿ ಇಲ್ಲಿ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ಈ ಒಂದು ಸ್ತೂಪವನ್ನ ಕಟ್ಟಿಸ್ತಾನೆ ಸ್ನೇಹಿತರೆ. ಆದ್ರೆ ಅದು ಆನಂತರ 6ನೇ ಶತಮಾನದಲ್ಲಿ ಗುಪ್ತರ ಕಾಲದಲ್ಲಿ ಅದು ರಿನೋವೇಷನ್ ಆಗಿದೆ. ಅಲ್ಲಿ ನಾವು ಗುಪ್ತರ ಒಂದು ಇದನ್ನ ನೋಡ್ಬೋದು. ಹಾಗೇನೆ ನೋಡಿ ಸ್ನೇಹಿತರೆ, ಇದು ಸಾರನಾಥ್ ಅಂತಂದ್ರೆ ಸಾರಂಗಗಳ ವನ ಅಥವಾ ಆಗಿನ ಕಾಲದ ದೊಡ್ಡ ಅರಣ್ಯದಲ್ಲಿ ಈ ಜಿಂಕೆಗಳು ತುಂಬಾ ಇದ್ವಂತೆ. ಹಾಗಾಗಿ ಈ ಒಂದು ಸ್ಥಳವನ್ನ ಸಾರನಾಥ್ ಅಥವಾ ಸಾರಂಗನಾಥ್ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಈಗಲೂ ಸಹ ಇಲ್ಲಿ ಜಿಂಕೆಗಳ ವನವನ್ನ ಮಾಡಿದ್ದಾರೆ. ಈ ಒಂದು ಸ್ಥಳದಲ್ಲಿ ಅದನ್ನು ಸಹ ನಾವು ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಬುದ್ಧ ಇಷ್ಟಪಟ್ಟಂತ ಒಂದು ಸ್ಥಳ ಇದು ಸ್ನೇಹಿತರೆ. ಹಾಗೇನೆ ನೋಡಿ, ಇದೆಲ್ಲವೂ ಸಹ ಬೌದ್ಧ ಧರ್ಮದ ಅಥವಾ ಬುದ್ಧನ ಕಾಲದ ಅಥವಾ ಅಶೋಕನ ಕಾಲದ ಅನೇಕ ಸ್ಮಾರಕಗಳನ್ನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಇವೆಲ್ಲ ಈಗಲೂ ಮೂಲ ಒಂದು ಆಕೃತಿಗಳನ್ನ ಉಳಿಸ್ಕೊಂಡಿರ್ತಕ್ಕಂಥದ್ದು. ಹಾಗೇನೆ ಆಗಿನ ಕಾಲದ ಅಂದ್ರೆ ಗುಪ್ತರ ಕಾಲದ ಶಿಲ್ಪಕಲೆಯನ್ನ ಅಥವಾ ಗುಪ್ತರ ಕಾಲದ ಒಂದು ಇದನ್ನ ನಾವು ನೋಡ್ಬೋದು. ಹಾಗೇನೆ ಇಲ್ಲಿ ಪಂಚಾಯತ್ ಮಂದಿರ್ ಅಂತ ಹೇಳಿ ಆಗಿನ ಕಾಲದ ಒಂದು ದೇವಾಲಯದ ಒಂದು ಸ್ಟ್ರಕ್ಚರ್ ಮಾದರಿ ಯಾವ ರೀತಿ ಇರ್ಬೇಕು ಅಂತಕ್ಕಂಥದ್ನ ನಾವು ನೋಡ್ಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೇನೆ ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಅಶೋಕ ಚಕ್ರ ಏನಿದೆ, 4 ತಲೆಗಳ ಸಿಂಹದ ಒಂದು ಇದು ಅದಿದ್ದಂತ ಸ್ಥಳ ಸ್ನೇಹಿತರೆ. ಈಗ ಅದಿಲ್ಲ ಇಲ್ಲಿ ನೋಡಿ. ಇದು ಅದರ ಅವಶೇಷ ಮಾತ್ರ ಇದೆ. ಅಂದ್ರೆ ಅದರ ಒಂದು ಸ್ತಂಭದ ಒಂದು ಕಟ್ಟಾಗಿರ್ತಕ್ಕಂಥ ಭಾಗವನ್ನ ಮಾತ್ರ ನಾವಿಲ್ಲಿ ನೋಡ್ತಾ ಇದೀವಿ. ಇದರ ತಲೆ ಏನಿದೆ ಅಥವಾ ಅಶೋಕ ಚಕ್ರ ಮತ್ತೆ 4 ಸಿಂಹಗಳೇನಿದೆ ಅದನ್ನ ತಗೊಂಡೋಗಿ ಅದನ್ನ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಇದು ಮೂಲ ಇದ್ದಂತ ಒಂದು ಕಂಬ ಮುರಿದೋಗಿದೆ. ಅದರ ಒಂದು ಜಾಗನ ಮಾತ್ರ ನಾವಿಲ್ಲಿ ನೋಡ್ತಾ ಇದೀವಿ. ಇದರ ತಲೆ ಭಾಗವನ್ನು ನಿಮ್ಗೆ ಮ್ಯೂಸಿಯಂ ಅಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದೆಲ್ಲವೂ ಸಹ ನಾನು ಗುಪ್ತರ ಕಾಲದ ಒಂದು ಶಿಲ್ಪಕಲೆಯ ಒಂದು ಪಳೆಯುಳಿಕೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಂತ ಅಂದ್ರೆ ಇದೆಲ್ಲ ಮೂಲ ಒರಿಜಿನಲ್ ಅಂತ ಏನ್ ಕರಿತೀವಿ ಅದು ಆ ಸ್ಥಳ ಸ್ನೇಹಿತರೆ. ನಮ್ಗಿಲ್ಲಿ ಅನೇಕ ಬೇರೆ ಬೇರೆ ರಾಷ್ಟ್ರಗಳ ಒಂದು ಬೌದ್ಧ ಒಂದು ಇದನ್ನ ನಾವು ನೋಡ್ತೀವಲ್ಲ, ಅವು ಯಾವುದನ್ನು ಇತ್ತೀಚೆಗೆ ಮಾಡಿರ್ತಕ್ಕಂಥ ಸ್ಮಾರಕಗಳಷ್ಟೇ ಹೊರತು ಆದ್ರೆ ಇದು ಮೂಲತಃ ಒಂದು ಸ್ಥಳ ಸ್ನೇಹಿತರೆ. ನೋಡಿ, ನಾವೀಗ ಎದುರಿಗೆ ಹೋಗ್ತಾ ಇದೀವಲ್ಲ, ಇದು ಬಂದು ಒಂದು ಮ್ಯೂಸಿಯಂ ಸ್ನೇಹಿತರೆ. ಇದು ಪ್ರತಿ ಶುಕ್ರವಾರ ರಜಾ ಇರುತ್ತೆ. ಆನಂತರ ನೀವು ಬಂದ್ರೆ ಒಳ್ಳೇದಿದು. ಇದು ಬಹಳ ಪುರಾತನ ಕಾಲದ ಒಂದು ಶಿಲ್ಪಗಳನ್ನ ಅಥವಾ ಅಶೋಕನ ಕಾಲದ ಅಥವಾ ಗುಪ್ತರ ಕಾಲದ ಪಳೆಯುಳಿಕೆಗಳನ್ನ ಇಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ರಾಷ್ಟ್ರ ಲಾಂಛನ, ಭಾರತದ ಬಹಳ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರ ಲಾಂಛನ ಏನಿದೆ, 4 ತಲೆಗಳ ಸಿಂಹ ಮತ್ತೆ ಧರ್ಮಚಕ್ರ ಇದನ್ನ ಹೊಂದಿರತಕ್ಕಂಥದ್ದು. ಇದು ಬಹಳ ಪ್ರಮುಖ ನಮ್ಮ ಭಾರತೀಯರಿಗೆ. ಹಾಗಾಗಿ ಇದು ಸಾರನಾಥದಲ್ಲಿದ್ದಂತ ಒಂದು ಮೂಲ ಅಶೋಕ ಚಕ್ರವರ್ತಿಯ ಒಂದು ಸ್ತಂಭ ಸ್ನೇಹಿತರೆ. ಇದು ಅವನು ಧರ್ಮ ಪ್ರಚಾರಕ್ಕಾಗಿ ಇದನ್ನ ನಿರ್ಮಾಣ ಮಾಡ್ಕೊಂಡಿದ್ದು. ಮತ್ತೆ ಅವನು ಏನು ಕಳಿಂಗ ಯುದ್ಧವನ್ನ ಗೆದ್ದ ನಂತರ ಅಥವಾ ಅವನ ಒಂದು ಮನಃಶಾಂತಿಗೋಸ್ಕರ ಬೌದ್ಧ ಧರ್ಮವನ್ನ ಅನುಸರಿಸ್ತಾನೆ. ಆನಂತರ ಅವನು ಸಾರನಾಥಕ್ಕೆ ಬಂದು ಆ ದಮೆಕ್ ಸ್ತೂಪವನ್ನ ನಿರ್ಮಾಣ ಮಾಡ್ತಾನೆ. ಅವೆಲ್ಲವೂ ಇತಿಹಾಸದಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಇವೆಲ್ಲವೂ ಸಹ ಇರ್ತಕ್ಕಂಥ ಮುಂದೆ ನಾವು ಕಾಣ್ತಾ ಇರ್ತಕ್ಕಂತಹ ಎಲ್ಲ ಶಿಲ್ಪಗಳು ಗುಪ್ತರ ಕಾಲದ ಒಂದು ಶಿಲ್ಪಗಳು. ಇದು ಒರಿಜಿನಲ್ ಶಿಲ್ಪಗಳು ಸ್ನೇಹಿತರೆ. ಇವನ್ನೆಲ್ಲ ಕಲೆಕ್ಟ್ ಮಾಡಿ ಈ ಒಂದು ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ನೀವು ಬಂದಾಗ ಖಂಡಿತ ಇದನ್ನ ಮರಿದಲೆ ನೀವೆಲ್ಲ ನೋಡ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ನಮ್ಗೆ ಇತ್ತೀಚಿನ ಹೊಸ ಶಿಲ್ಪಗಳನ್ನ ನಾವು ನೋಡ್ತೀವಿ, ಬುದ್ಧನ ಶಿಲ್ಪಗಳನ್ನ. ಆದ್ರೆ ಇದು ಮೂಲ ವಿಗ್ರಹಗಳನ್ನ ನೀವು ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಸ್ನೇಹಿತರೆ, ಸಾರನಾಥ್ ಅಂತಕ್ಕಂಥದ್ದು ಬುದ್ಧನ ಒಂದು ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಅಥವಾ ಅವನು ಬೋಧನೆ ಮಾಡಿದಂಥ ಸ್ಥಳದಲ್ಲಿ ಪ್ರಮುಖವಾಗಿದೆ ಸ್ನೇಹಿತರೆ. ನಿಮ್ಗೆ ಆಗ್ಲೇ ಹೇಳ್ದಂಗೆ ನಾನು ಬೇರೆ ಬೇರೆ ರಾಷ್ಟ್ರದ ಅಥವಾ ದೇಶದ ಬೌದ್ಧ ಒಂದು ಏನಿದೆ, ಹಂಗೇನೆ ಚೌಕಂಡಿಕಾ ಸ್ತೂಪ ಅಂತ ಹೇಳಿ ಒಂದು ಇದಿದೆ ಸ್ನೇಹಿತರೆ. ಇದನ್ನು ಸಹ ನೀವು ನೋಡ್ಬೋದು. ಇದು ಅದೇ ಏರಿಯಾದಲ್ಲಿ ಬರ್ತಕ್ಕಂಥ ಒಂದು ಸ್ತೂಪ. ಹಾಗೇನೆ ನೋಡಿ, ಇದು ಒಂದು ಹೊಸದಾಗಿ ಕಟ್ಟಿರ್ತಕ್ಕಂಥ ಅಥವಾ ನಿರ್ಮಾಣ ಮಾಡಿರ್ತಕ್ಕಂಥ ಬುದ್ಧನ ಒಂದು ಮೂರ್ತಿ ಸ್ನೇಹಿತರೆ.
ನಿಂತಿರ್ತಕ್ಕಂಥ ಒಂದು ಬುದ್ಧನನ್ನ ನೀವಿಲ್ಲಿ ನೋಡ್ಬೋದು. ಹೀಗೆ ನೀವು ಸಾರನಾಥದಲ್ಲಿರ್ಬೋದು ಅಥವಾ ಏನು ಗಯಾದಲ್ಲಿರ್ಬೋದು, ಬುದ್ಧ ಗಯಾದಲ್ಲಿರ್ಬೋದು, ಆ ಮೂಲ ದೇವಾಲಯ ಮತ್ತೆ ಈ ಒಂದು ಮೂಲ ಸ್ಥಳವನ್ನು ಬಿಟ್ಟು ಅದರ ಸುತ್ತಮುತ್ತ ಅನೇಕ ಎಕರೆಗಳಲ್ಲಿ ಈ ಬೇರೆ ಬೇರೆ ರಾಷ್ಟ್ರದವರು ಬೌದ್ಧನ ಒಂದು ಧರ್ಮ ಪ್ರಚಾರಕ್ಕೋಸ್ಕರ ಇಲ್ಲಿ ದೇವಾಲಯಗಳನ್ನ, ಬುದ್ಧನ ಮೂರ್ತಿಗಳನ್ನ ನಾವು ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಬಂದಾಗ ಇದನ್ನ ನೋಡಿ, ಜಪಾನ್ನವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಥಳ ಸ್ನೇಹಿತರೆ. ಇಲ್ಲಿ ಬುದ್ಧನ ಒಂದು ಮಲಗಿರ್ತಕ್ಕಂಥ ಒಂದು ಏನು ಮೂರ್ತಿ ಇದೆ, ಅದನ್ನ ಇದ್ರೊಳಗೆ ನಾವು ನೋಡ್ತೀವಿ. ಬನ್ನಿ ಸ್ನೇಹಿತರೆ, ನೋಡೋಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ಎಲ್ಲ ಕಡೆನೂ ಸಹ ನಮ್ಗೆ ನೋಡಿ, ಇದು ಸಾರನಾಥದ ಗುಪ್ತರ ಕಾಲದ ಒಂದು ಮೂರ್ತಿ, ಆದ್ರೆ ಇದು ಅದಲ್ಲ, ಇದರ ಒಂದು ಪ್ರತಿಕೃತಿಯನ್ನ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಅದರ ನೆನಪುಗಳನ್ನ, ಅಂದ್ರೆ ಬುದ್ಧನ ನೆನಪುಗಳನ್ನ ಯಾವ ರೀತಿ ಇಲ್ಲಿ ವಿಶೇಷವಾಗಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳಲ್ಲಿ ನಾವು ಎಲ್ಲ ದೇವಾಲಯಗಳಲ್ಲೂ ನಾವು ನೋಡ್ಬೋದು ಸ್ನೇಹಿತರೆ. ಹಾಗೇನೆ ನೋಡಿ, ಇದ್ರ ಪಕ್ಕ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಸಾಂಚಿ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಒಂದು ಏನು ಬೌದ್ಧ ಒಂದು ಸ್ತೂಪ ಇದೆ, ಅದರ ಸುತ್ತಲೂ ಇರ್ತಕ್ಕಂಥ ಒಂದು ಗೇಟ್ ಏನಿದೆ, ಅದರಲ್ಲಿರ್ತಕ್ಕಂಥ ಒಂದು ನೋಡಿ, ಇದು ಬುದ್ಧ ಮಲಗಿರ್ತಕ್ಕಂಥ ಒಂದು ಮರದ ಒಂದು ವಿಗ್ರಹ ಸ್ನೇಹಿತರೆ. ತುಂಬ ಆಕರ್ಷಣೀಯವಾಗಿ ಇರ್ತಕ್ಕಂಥ ಒಂದು ಮೂರ್ತಿ ಸ್ನೇಹಿತರೆ. ಇವೆಲ್ಲವೂ ಬುದ್ಧನನ್ನ ನೆನಪಿಸ್ಕೊಳೋದಿಕ್ಕೆ ಅಥವಾ ಬುದ್ಧನ ಒಂದು ತತ್ವ ಸಿದ್ಧಾಂತಗಳನ್ನ ಪ್ರಚಾರ ಮಾಡಲಿಕ್ಕೆ, ಅಥವಾ ಶಾಂತಿಯುತವಾಗಿರ್ತಕ್ಕಂಥ ನಾಡನ್ನ ಕಟ್ಟಲಿಕ್ಕೆ, ಅಥವಾ ಇರಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರದ ಸ್ಥಳಗಳು ಸ್ನೇಹಿತರೆ. ಇದು ಅಷ್ಟೇನೆ ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಒಂದು ಬೌದ್ಧದ ಒಂದು ಸ್ಮಾರಕ ಸ್ನೇಹಿತರೆ. ಇದ್ರ ಎದುರಿಗೇನೆ ನಾವು ನೋಡ್ಬೋದು, ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಆಗ್ಲೇ ಹೇಳಿದೆ ನಿಮಗೆ, ಅಶೋಕ ಚಕ್ರ ಏನಿದೆ ಅದರ ಒಂದು ಮರುಕೃತಿ ಸ್ನೇಹಿತರೆ ಇದು. ಇದನ್ನ ಇಲ್ಲಿ ಕಲ್ಲಿನಲ್ಲಿ ಅದೇ ರೀತಿ ಕೆತ್ತಿ ಎರಡು ಕಡೆನೂ ಇಟ್ಟು, ಮುಂದೆ ನೋಡಿ ಇಲ್ಲಿ ಸಾಂಚಿನಲ್ಲಿ ಬರ್ತಕ್ಕಂಥ ಒಂದು ಸ್ತೂಪದ ಮುಂಭಾಗದಲ್ಲಿ ಬರ್ತಕ್ಕಂಥ ಗೇಟ್ ಏನಿದೆ, ಅದರ ಒಂದು ಧರ್ಮಚಕ್ರ ಮತ್ತೆ ಒಂದು ಬುದ್ಧನ ಒಂದು ತತ್ವ ಸಿದ್ಧಾಂತಗಳನ್ನ ಪ್ರಚುರಪಡಿಸ್ಲಿಕ್ಕಿರ್ತಕ್ಕಂಥ ಒಂದು ಏನು ಕಥೆ ಇದೆ, ಅದನ್ನೆಲ್ಲ ಇದ್ರ ಕಲ್ಲಿನ ಮೇಲೆ ಕೆತ್ತಿದ್ದಾರೆ ಸ್ನೇಹಿತರೆ. ಇವೆಲ್ಲವೂ ನಮಗೆ ಬಹಳ ಆಕರ್ಷಣೀಯವಾಗಿ ನಮ್ಮನ್ನ ಸ್ವಾಗತಿಸ್ತದೆ. ಹಾಗಾಗಿ ನೀವು ಸಹ ಒಮ್ಮೆ ಸಾರನಾಥಕ್ಕಾದ್ರೂ ಬನ್ನಿ ಅಥವಾ ಬುದ್ಧಗಯಾಗಾದ್ರೂ ಹೋಗಿ. ಬಹಳ ಪ್ರಮುಖವಾಗಿ ಬುದ್ಧನ ಜೀವಿತದಲ್ಲಿ ನಡೆದಂಥ 4 ಸ್ಥಳಗಳು ಸ್ನೇಹಿತರೆ. ಒಂದು ಅವನು ಹುಟ್ಟಂತಹ, ಈಗ ನೇಪಾಳದಲ್ಲಿರ್ತಕ್ಕಂಥ ಲುಂಬಿನಿ ಏನಿದೆ ಅದೊಂದು ಸ್ಥಳ. ಆನಂತರ ಅವನಿಗೆ ಜ್ಞಾನೋದಯ ಆದಂಥ ಬುದ್ಧಗಯ, ಆನಂತರ ಅವನು ಪ್ರಚಾರ ಮಾಡಿದಂತಹ ಒಂದು ಸಾರನಾಥ, ಹಾಗೇನೆ ಅವನು ಪರಿನಿರ್ವಾಣವನ್ನು ಹೊಂದಂತಹ ಕುಶಿನಗರ ಏನಿದೆ ಉತ್ತರ ಪ್ರದೇಶದಲ್ಲಿ. ಈ 4 ಸ್ಥಳಗಳು ನಮ್ಮ ಭಾರತದ ಮಟ್ಟಿಗೆ ಇವತ್ತು ಒಂದು ಪುಣ್ಯ ಸ್ಥಳಗಳು ಅಂತ ಹೇಳಿ ನಾವು ಅಂದ್ಕೋಬೋದು ಸ್ನೇಹಿತರೆ. ಜೊತೆಗೆ ಆ ಬುದ್ಧನ ಒಂದು ತತ್ವ ಸಿದ್ಧಾಂತಗಳನ್ನು, ಬುದ್ಧನ ಒಂದು ಧರ್ಮ ಅಥವಾ ಬುದ್ಧನ ಆ ಒಂದು ಮನಸ್ಥಿತಿನೇ ಹಾಗೆ ಸ್ನೇಹಿತರೆ, ಆ ಎಲ್ಲರನ್ನೂ ಆಕರ್ಷಿಸ್ತಕ್ಕಂಥ ಒಂದು ಮನಸ್ಥಿತಿ. ಹಾಗೆಯೇ ನಾವು ಹಿಂದೂಗಳು ಸಹ ಬುದ್ಧನನ್ನ ವಿಷ್ಣುವಿನ 11ನೇ ಅವತಾರ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ನೋಡಿ, ಇವೆಲ್ಲ ಮರುಕೃತಿಗಳೇನೆ, ಇವೆಲ್ಲ ಮರುಕೃತಿ, ನೀವು ಯಾವುದು ಒರಿಜಿನಲ್ ಅಲ್ಲ. ಆದರೆ ನಿಮಗೆ ಒರಿಜಿನಲ್ ಆಗಿ ಮೂಲವಾಗಿ ನೋಡ್ಬೋತಕ್ಕಂಥ ನಾನು ಹೇಳಿದ್ನಲ್ಲ 4 ಸ್ಥಳಗಳು, ಅಲ್ಲಿ ಆಗಿನ ಕಾಲದ, ನಾನು ಹೇಳ್ದಂಗೆ ಅಶೋಕನ ಕಾಲದ ಒಂದಷ್ಟು ಪಳೆಯುಳಿಕೆಗಳನ್ನ ನಾವು ನೋಡ್ಬೋದೇ ಹೊರತು, ಈಗಲೂ ಹೇಳ್ತಾರೆ ಬುದ್ಧನ ಅವಶೇಷಗಳನ್ನ ಎಲ್ಲ ಸ್ತೂಪಗಳಲ್ಲಿ ಅಥವಾ ಎಲ್ಲ ಮಂದಿರಗಳಲ್ಲಿ ನಾವು ನೋಡ್ಬೋದು, ಇಟ್ಟಿದ್ದೀವಿ, ಅದನ್ನ ಧ್ಯಾನಿಸ್ತೀವಿ ಅಂತ ಹೇಳ್ತಾರೆ. ಇವೆಲ್ಲವೂ ಅಷ್ಟೇ ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಶೈಲಿಯ ಬುದ್ಧನ ಧ್ಯಾನಸ್ಥ ವಿಗ್ರಹಗಳು ಸ್ನೇಹಿತರೆ. ಬನ್ನಿ, ಒಮ್ಮೆ ನೀವು ಸಹ ಸಾರನಾಥಕ್ಕೆ ಬನ್ನಿ, ಗಯಾಗೆ ಹೋಗಿ ಬುದ್ಧನನ್ನು ನೋಡಿ, ಆ ಬೋಧಿ ವೃಕ್ಷವನ್ನು ನೋಡಿ, ಬುದ್ಧ ಓಡಾಡಿದಂಥ ನಾಡಿನ ಅಥವಾ ಬುದ್ಧ ಓಡಾಡಿದಂಥ ಒಂದು ಜಾಗಗಳನ್ನು ಸ್ಪರ್ಶಿಸಿ, ನೀವು ಸಹ ಒಂದಿಷ್ಟು ನೆಮ್ಮದಿ, ಖುಷಿ, ಸಂತೋಷ ಅಥವಾ ಜೀವನದ ಮೌಲ್ಯಗಳನ್ನು ಅಥವಾ ಜೀವನದ ಸತ್ಯಗಳನ್ನು ಬುದ್ಧ ಏನು ಬೋಧನೆ ಮಾಡುವುದ, ಆಸೆಯೇ ದುಃಖಕ್ಕೆ ಕಾರಣ, ಅದನ್ನು ಬಿಡಿ, ಮುಕ್ತಿಯನ್ನು ಹೊಂದಿ ಅಂತ ಅವನು ಕೊನೆಯದಾಗಿ ಹೇಳ್ತಾನೆ. ಯಾವುದರಲ್ಲಿ? ಕುಶಿನಗರಲ್ಲಿ ಪ್ರಾಣವನ್ನು ತ್ಯಾಗ ಮಾಡಬೇಕಾದ್ರೆ ಅಥವಾ ಪ್ರಾಣ ಹೋಗ್ಬೇಕಾದಾಗ ಹೇಳ್ತಾನೆ, ಕೊನೆಯ ಒಂದು ಇದು ಏನಂತಂದರೆ ಅಪ್ಪ ದೀಪೋಭವ, ಅಂದರೆ ನಿಮಗೆ ನೀವೇ ಬೆಳಕಾಗಿ ಅಂತ ಒಂದು ಮಾತನ್ನೇ ಹೇಳೋಗ್ತಾನೆ. ಅಂದರೆ ಅವನು ಇಲ್ಲಿಯೂ ಸಹ ದೇವರ ಬಗ್ಗೆ ಯಾವುದೇ ಒಂದು ಮಾತುಗಳನ್ನ ಇದುವರೆಗಾಗಿ ಆಡಿಲ್ಲ ಸ್ನೇಹಿತರೆ. ಅವನ ಒಂದು ಸತ್ಯ ಅನ್ವೇಷಣೆ ಏನಂತಂದರೆ, ಮನುಷ್ಯನ ಜೀವಿತ ಯಾಕೆ ಹೀಗೆ, ಯಾಕೆ ಏನಿಂದ ಕೂಡಿದೆ, ಉದ್ದೇಶ ಏನು, ಇದರ ಅರ್ಥ ಏನು, ನಾವೇನು ಆಗಬೇಕು ಅಂತಕ್ಕಂಥದ್ದನ್ನು ಬೋಧಿಸಿದಂತಹ ಅಥವಾ ಹೇಳಿದಂಥ ಒಬ್ಬ ಮಹನೀಯ ದಾರ್ಶನಿಕ
ಬುದ್ಧ ಸ್ನೇಹಿತರೆ. ಹಾಗೆಯೇ ಇದು ಸಾರಂಗನಾಥ ದೇವಾಲಯ ಸ್ನೇಹಿತರೆ. ಇದು ಸಹ ಒಂದು ಸಾರನಾಥದಲ್ಲಿ ಬರ್ತಕ್ಕಂಥ ಒಂದು ದೇವಾಲಯ ಇದು ಅಷ್ಟೇ. ಇವೆಲ್ಲವೂ ಒಂದು ಪ್ರಮುಖವಾಗಿ ನಮಗೆ ಈ ಕಾಶಿ, ಹಾಗೆಯೇ ವಾರಣಾಸಿ, ಬನಾರಸ್ ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಬರ್ತಕ್ಕಂಥ ಒಂದು ಅವಳಿ ನಗರಗಳು ಸ್ನೇಹಿತರೆ. ನೋಡಿ, ಹಾಗೆಯೇ ಸ್ನೇಹಿತರೆ ಆಗಲಿ ನಿಮ್ಗೆ ಹೇಳಿದೆ, ನಾವಿದ್ದಂಥ ಬುದ್ಧ ಇಂಟರ್ನ್ಯಾಷನಲ್ ಹೋಟೆಲ್, ಇಲ್ಲಿ ನಮಗೆ ಇರಲಿಕ್ಕೆ ರೂಮ್ ಅವಕಾಶ ಕೊಟ್ಟಿದ್ರು. ಹಾಗೆಯೇ ಇಲ್ಲಿ ಊಟ ಮಾಡಲಿಕ್ಕೆ ಅಥವಾ ತಿಂಡಿ ತಿನ್ನಲಿಕ್ಕೆ ಒಂದು ಪಾಯಿಂಟ್ ಮಾಡಿದರು ಸ್ನೇಹಿತರೆ. ಇಲ್ಲಿ ಬಂದು ನಾವು ಊಟ ಮಾಡಿ ಆನಂತರ ನಾವು ಈ ಒಂದು ಸ್ಥಳಗಳನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೋ. ಹಾಗಾಗಿ ಇದೊಂದು ಬುದ್ಧ ಇಂಟರ್ನ್ಯಾಷನಲ್ ಹೋಟೆಲ್ನ ಊಟದ ಒಂದು ಸಮಯ. ಬನ್ನಿ ಸ್ನೇಹಿತರೆ, ನಾವು ಊಟ ಮಾಡೋಣ. ಏನೇನು ಅಡುಗೆ ಮಾಡಿದ್ದಾರೆ, ಊಟ ಯಾವ ರೀತಿ ಇದೆ, IRCTCನವ್ರು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ಟ್ರೈನಲ್ಲಂತೂ ಅದ್ಭುತವಾಗಿರ್ತಕ್ಕಂಥ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ಸ್ಟೇ ಮಾಡಿದಂಥ ಸ್ಥಳಗಳಲ್ಲೂ ಸಹ ನಾನು ಆಗಲೇ ಹೇಳ್ದಂಗೆ ನಿಮಗೆ ಗಯಾ ಇರ್ಬೋದು, ಹಾಗೆಯೇ ಇದೊಂದು ಸಾರನಾಥ್, ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಊಟದ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಈಗ ನಾವು ಮಧ್ಯಾಹ್ನದ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಈಗ ಊಟ ಮಾಡಿಕೊಂಡು ಆನಂತರ ನಾವು ಇಲ್ಲಿಂದ ಕಾಶಿಯ ಒಂದು ಘಾಟ್ ಪ್ರದೇಶಗಳಿಗೆ ಹೋಗಬೇಕಾಗಿದೆ ನಾವು. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಸ್ನೇಹಿತರೆ, ಹಾಗಾಗಿ ಓಡಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆದ್ರೂ ಸಹ ನಾವು ಕರ್ನಾಟಕದಿಂದ ಇಲ್ಲಿಗೆ ಬಂದಿದ್ದೀವಿ. ನಾವು ಇಲ್ಲಿರ್ತಕ್ಕಂಥ ಈ ಒಂದು ಪುಣ್ಯ ಸ್ಥಳಗಳನ್ನ ನೋಡ್ದಿದ್ರೆ ಹೇಗೆ, ಹಾಗಾಗಿ ಸ್ವಲ್ಪ ಊಟವನ್ನು ಮಾಡಿ ನಂತರ ನಾವು ಕಾಶಿಯ, ನಾನು ಆಗಲೇ ಹೇಳ್ದಂಗೆ ಘಾಟ್ಗಳನ್ನು ನೋಡಿಕೊಂಡು ಸಂಜೆ ಗಂಗಾರತಿಯನ್ನು ನೋಡ್ತಕ್ಕಂಥ ಒಂದು ಪ್ಲ್ಯಾನ್ ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಊಟ ಮಾಡಿ ನಾವು ಇಲ್ಲಿಂದ ಹೋಗೋಣ. ಹಾಗೆಯೇ ನಿಮಗೆ ಈ ಸಾರನಾಥ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.